ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಬೇಕರಿ ಶೈಲಿಯಲ್ಲಿ ಮೈಸೂರು ಪಾಕ್ ಮಾಡ್ತಾಯಿದ್ದೀವಿ. ಮೈಸೂರು ಪಾಕ್ ಮಾಡಬೇಕಂದ್ರೆ ಸ್ವಲ್ಪ ರಿಸ್ಕ್ ಇರುತ್ತೆ, ನೋಡಿಕೊಂಡು ನಿಧಾನವಾಗಿ ಮಾಡ್ಕೋಬೇಕು. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಸಾಕು, ಕೆಟ್ಟೋಗುತ್ತೆ. ಮೈಸೂರು ಪಾಕು ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಂಡು ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವೆಲ್ಕಮ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್. ನೋಡಿ, ಒಂದು ಬಾಣಲಿ ತೊಗೊಂಡಿದ್ದೀವಿ. ಅದು ಮಂದಕ್ಕೆ ಇರಬೇಕು, ತಳ ಕಬ್ಬಿಣದ ಬಾಣಲಿ ಆದರೆ ಚೆನ್ನಾಗಿರುತ್ತೆ. ನೋಡಿ, 1 kg ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಮೆಜರ್ಮೆಂಟ್ ತೊಗೊಂಡೇ ಹಾಕ್ಕೋಬೇಕು. 1 ಲೋಟ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ, ಜಾಸ್ತಿನೂ ಹಾಕಬಾರ್ದು. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಸಾಕು, ಕೆಟ್ಟೋಗುತ್ತೆ ಮೈಸೂರು ಪಾಕು. ನೋಡಿಕೊಂಡು ಮೆಜರ್ಮೆಂಟಲ್ಲೇ ಮಾಡ್ಕೋಬೇಕು. ನೋಡಿ, ಸಕ್ಕರೆ ಎಲ್ಲ ಕರಗಬೇಕು. ಕರಗಿದೆ ನೋಡಿ. ಪಾಕ ನೋಡ್ಕೊಂಡು ತಗೋಬೇಕು, ಇಲ್ಲಾಂದರೆ ಕೆಟ್ಟೋಗುತ್ತೆ. ನೋಡಿ, ಆ ಥರ ನಾರು ಪಾಕ ತಗೋಬೇಕು. ಕೈಯಲ್ಲಿ ತಗೋಬೇಕು. ನಾವು ಹಾಗೆ ತಗೊಂಡಿದ್ದೀವಿ ನೋಡಿ. ನಾರು ಪಾಕ ಬರುವ ಹಂಗೆ ತಗೋಬೇಕು, ನೋಡಿಕೊಂಡೇ ತಗೋಬೇಕು. ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದ್ರಂದರೆ ಹೋಯ್ತು. ನೋಡಿ, ಬಂದಿದೆ. ಈಗ 1/4 kg ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀವಿ. ಕಡಲೆ ಹಿಟ್ಟು ಚೆನ್ನಾಗಿರೋದು ಹಾಕ್ಕೋಬೇಕು. ಸ್ವಲ್ಪ ಏನಾದರೂ ಲೋಕಲ್ ಹಾಕಿದ್ರೆ ಸಾಕು, ಕೆಟ್ಟೋಗುತ್ತೆ. ಕಡಲೆ ಹಿಟ್ಟು ಅಷ್ಟೇ ಚೆನ್ನಾಗಿರಬೇಕು. ನೋಡಿ, ಈಗ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಅಂಟುತ್ತೆ. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೋಬೇಕು. ನೋಡಿ, ಅದೇ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇರಬೇಕು. ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ತಳ ಅಂಟುತ್ತೆ. ನೋಡಿ, ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡಿರಬೇಕು. ಎಣ್ಣೆ ತುಪ್ಪ ಹಾಕ್ಕೊತಾ ಇರಬೇಕು. ಸ್ವಲ್ಪ ಅದೆಷ್ಟು ಕುಡಿಯುತ್ತೋ ಅಷ್ಟು ಹಾಕ್ತಾ ಇರಬೇಕು. ಅದು ಸಾಕು ಅಂದಾಗ ಎಣ್ಣೆ ಎಲ್ಲ ಸೈಡ್ಗೆ ಬಿಟ್ಬಿಡುತ್ತೆ, ಆಗ ಬಗ್ಸ್ಕೋಬೇಕು. ನೋಡಿ, ನಾವು 1 kg ತುಪ್ಪ 1/4 kg ಅಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ಕಾಯಿಸ್ಕೊಂಡಿದ್ದೀವಿ. ಚೆನ್ನಾಗಿ ಎಣ್ಣೆ ಕಾಯ್ತಾ ಇರಬೇಕು. ನೋಡಿ, ಆ ಥರ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ತಾನೆ ಇರಬೇಕು, ಬಿಡಲೇಬಾರ್ದು ಯಾವುದೇ ಕಾರಣಕ್ಕೂ. ಬಿಟ್ಟರೆ ಸಾಕು, ಕಪ್ಪಗೆ ಹೋಗುತ್ತೆ. ನೋಡಿ, ಎಣ್ಣೆ ಹಾಕ್ಕೊತಾನೆ ಇರಬೇಕು. ಅದೇ ಎಣ್ಣೆ ಸೈಡ್ಗೆ ಬಿಡುತ್ತೆ, ಅದುವರೆಗೂ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ನೋಡಿ, ಆ ಥರ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. 1-2 ತಟ್ಟೆಗಳಿಗೆ ತುಪ್ಪ ಸವರ್ಕೊಂಡು ಇಟ್ಕೊಂಡಿರಬೇಕು ಸೈಡ್ಗೆ. ನೋಡಿ, ನೋಡಿ ಆಗಿದೆ. ಈಗ ಪ್ಲೇಟೆಲ್ಲ ಬಗ್ಸ್ಕೊಂಡಿದ್ದೀವಿ. ಬಗ್ಸ್ಕೊಂಡು ಅದನ್ನ ಪ್ಲೇಟ್ಗೆ ಕ್ಲೀನಾಗಿ ತಗೋಬೇಕು. ನೋಡಿ, ಆ ಥರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀವಿ. ನೋಡಿ, ಅದು ಸ್ವಲ್ಪ ಬಿಸಿ ಆರಿದ ಮೇಲೆ ಕಟ್ ಮಾಡಬೇಕು. ನೋಡಿ, ಈಗ ಕಟ್ ಮಾಡ್ತಾ ಇದ್ದೀವಿ. ತಣ್ಣಕ್ಕೆ ಆದಮೇಲೆ ಅದನ್ನ ಮಾಡ್ಕೋಬೇಕು, ಬಗ್ಸ್ಕೋಬೇಕು. ನೋಡಿ, ನಮಗೆ ಯಾವ ಸೈಜ್ ಬೇಕೋ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾವು ಸಣ್ಣದಾಗಿಯೇ ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ, ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಮೈಸೂರು ಪಾಕ್ ಕರೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ, ಕೆಟ್ಟೋಗುತ್ತೆ, ಪುಡಿ ಆಗೋಗುತ್ತೆ. ನೋಡಿಕೊಂಡೇ ಮಾಡ್ಕೋಬೇಕು. ಮೈಸೂರು ಪಾಕು ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ಹೀಗೆ ಫ್ರೆಂಡ್ಸ್, ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ ಮೈಸೂರು ಪಾಕು.